ಧರ್ಮಸ್ಥಳ ಬುರುಡೆ ಕೇಸ್ಗೆ ಸಂಬಂಧಪಟ್ಟಂತೆ ಬೆಳ್ತಂಗಡಿ ಕೋರ್ಟ್ಗೆ ಬುರುಡೆ ಚಿನ್ನಯ್ಯನನ್ನ ಈಗಾಗಲೇ ಹಾಜರುಪಡಿಸಲಾಗಿದೆ. ಕೋರ್ಟ್ ಹಾಲ್ನ ಬಾಗಿಲನ್ನ ಮುಚ್ಚಿ ವಿಚಾರಣೆಯನ್ನ ಮಾಡಲಾಗ್ತಾ ಇರೋದು. ಚಿನ್ನಯ್ಯ ಪರ ಕಾನೂನು ಸೇವಾ ಪ್ರಾಧಿಕಾರ ವಕೀಲರು ವಾದವನ್ನ ಮಂಡಿಸ್ತಾ ಇದ್ದಾರೆ. ಕೋರ್ಟ್ ಹಾಲ್ನಲ್ಲಿ ಕೆಲವು ಮಂದಿ ಹಾಜರಿರೋದು. ಎಸ್ಐಟಿ ತನಿಖಾಧಿಕಾರಿ, ಸರ್ಕಾರಿ ಪರ ವಕೀಲರು, ಚಿನ್ನಯ್ಯ ಪರ ವಕೀಲರು, ಕಾನೂನು ಸೇವಾ ಪ್ರಾಧಿಕಾರದ ಇಬ್ಬರು ವಕೀಲರ ಉಪಸ್ಥಿತಿ ಇದೆ. ಸರ್ಕಾರಿ ವಕೀಲರಿಂದ ಕೋರ್ಟ್ಗೆ ತನಿಖೆಯ ಪ್ರಗತಿ ವರದಿ ಸಲ್ಲಿಕೆ ಆಗಿದೆ. ಇನ್ನು ಸಾಕ್ಷಿ ಸಂಗ್ರಹ, ಬಾಕಿ ವಿಚಾರಣೆ ಸೇರಿ ಎಲ್ಲಾ ಮಾಹಿತಿಯನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡಲಾಗಿದೆ. ಮತ್ತೊಂದು ಕಡೆ ಎಸ್ಐಟಿಯಿಂದಲೂ ಕೂಡ ತನಿಖಾ ಪ್ರಗತಿ ವರದಿ ಕೋರ್ಟ್ಗೆ ಸಲ್ಲಿಕೆ ಆಗಿರೋದು. ಎಸ್ಐಟಿ ಮತ್ತಷ್ಟು ಚಿನ್ನಯ್ಯನನ್ನ ವಶಕ್ಕೆ ಕೇಳುವ ಸಾಧ್ಯತೆ ಇದೆ. ದೆಹಲಿ, ತಮಿಳುನಾಡಿನಲ್ಲೂ ಕೂಡ ಮಹಜರ್ ನಡೆಸಬೇಕಾಗಿರುವಂತ ಅಗತ್ಯ ಇರೋದ್ರಿಂದ ಕಸ್ಟಡಿಗೆ ಕೊಡಿ ಅಂತ ಎಸ್ಐಟಿ ಕೇಳುವಂತ ಸಾಧ್ಯತೆ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ರಾಜ್. ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಭರತ್ ರಾಜ್, ಚಿನ್ನಯ್ಯನನ್ನ ಈಗಾಗಲೇ ಕೋರ್ಟ್ಗೆ ಹಾಜರುಪಡಿಸಿ ವಾದ ನಡೀತಾ ಇರುವಂತದ್ದು ಏನಿದೆ, ಇದ್ರ ಬಗ್ಗೆ ಡೀಟೇಲ್ಸ್? ನಯನ, ಹೌದು, ಸುಮಾರು 12 ದಿನಗಳ ಎಸ್ಐಟಿ ಕಸ್ಟಡಿಯ ಬಳಿಕ ಇವತ್ತು ಚಿನ್ನಯ್ಯನನ್ನ ಮತ್ತೆ ನ್ಯಾಯಾಲಯಕ್ಕೆ ಹಾಜರುಪಡಿಸಿರುವಂತದ್ದು. ಸುಮಾರು 3 ಗಂಟೆ 15 ನಿಮಿಷಕ್ಕೆ ಕೋರ್ಟ್ ಹಾಲ್ಗೆ ಅವರು ತೆರಳಿರುವಂತದ್ದು. ಈ ಬಾರಿ ಅವರಿಗೆ ಕಾನೂನು ಸೇವಾ ಪ್ರಾಧಿಕಾರದಿಂದ ಕಾನೂನಿನ ನೆರವು ಜೊತೆಗೆ ಇಬ್ಬರು ವಕೀಲರನ್ನ ಕೂಡ ನೇಮಕ ಮಾಡಿದ್ದಾರೆ. ಹಾಗಾಗಿ ಇಬ್ಬರು ವಕೀಲರು ಕೂಡ ಈಗ ಕೋರ್ಟ್ ಹಾಲಿನ ಬಾಗಿಲನ್ನು ಮುಚ್ಚಿ ಇಬ್ಬರು ಕಾನೂನು ಸೇವಾ ಪ್ರಾಧಿಕಾರದ ಇಬ್ಬರು ವಕೀಲರು ಇರ್ತಾರೆ. ಅದ್ರ ಜೊತೆಗೆ ಸರ್ಕಾರಿ ಅಭಿಯೋಜಕರು ಮತ್ತು ಎಸ್ಐಟಿಯ ತನಿಖಾಧಿಕಾರಿ ಹಾಗೂ ಚಿನ್ನಯ್ಯ ಒಟ್ಟಿಗೆ ಈಗ ವಿಚಾರಣೆ ನಡೀತಾ ಇರುವಂತದ್ದು. ಆರಂಭಿಕ ಹಂತಗಳಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಕಾನೂನಿನ ಹಕ್ಕಿನ ಬಗ್ಗೆ ಮತ್ತು ಅದರ ಬಗ್ಗೆ ಮಾಹಿತಿಯನ್ನ ಕಾನೂನು ಸೇವಾ ಪ್ರಾಧಿಕಾರ ಚಿನ್ನಯ್ಯನ ಜೊತೆ ಮಾತುಕತೆಯನ್ನು ನಡೆಸಿದೆ. ಅದರ ಜೊತೆಗೆ ಏನು ಸರ್ಕಾರಿ ಅಭಿಯೋಜಕರಿದ್ದಾರೆ, ಸರ್ಕಾರಿ ಅಭಿಯೋಜಕರು ತನಿಖೆಯ ಪ್ರಗತಿ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಗಳನ್ನ ಕೋರ್ಟ್ ವಿಜಯೇಂದ್ರ ಟಿ.ಎ ನ್ಯಾಯಾಧೀಶರೇನಿದ್ದಾರೆ ಅವರ ಮುಂದೆ ಸಲ್ಲಿಕೆಯನ್ನ ಮಾಡಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಈ ಒಂದು ಪ್ರಕರಣ ಬೇಸಿಕಲಿ ಈ ಸೆಕ್ಷನ್ಗಳ ಅಡಿಯಲ್ಲಿ BNS ನ ಅಂಡರ್ಗಳಲ್ಲಿ ಈ ಸೆಕ್ಷನ್ಗಳೇನು ಬರುತ್ತೆ, ಈ ಸೆಕ್ಷನ್ಗಳ ಅಡಿಯಲ್ಲಿ ಅತಿ ಹೆಚ್ಚು ಅಂದ್ರೆ ಗರಿಷ್ಠ 15 ದಿನಗಳ ಕಾಲ ಅವರಿಗೆ ಅಂದ್ರೆ ಒಂದು ವ್ಯವಸ್ಥೆಯ ಕಸ್ಟಡಿಗೆ ಕೊಡ್ಲಿಕ್ಕೆ, ಅದು SIT ಕಸ್ಟಡಿ ಇರಬಹುದು ಅಥವಾ ಪೊಲೀಸ್ ಕಸ್ಟಡಿ ಇರಬಹುದು, 15 ದಿನಗಳ ಕೊಡ್ಲಿಕ್ಕೆ ಅವಕಾಶಗಳಿರುವಂತದ್ದು. ಈಗ 12 ದಿನಗಳ ಕಾಲ ಮುಗಿದಿದೆ, ಇನ್ನು 3 ದಿನಗಳ ಕಾಲ ಅವರಿಗೆ ಕೇಳುವ ಅವಕಾಶಗಳಿರುವುದು. ಆದರೆ ಈ ಒಂದು ಪ್ರಕರಣದಲ್ಲಿ ಇಂಟರ್ ಸ್ಟೇಟ್ ಕನೆಕ್ಷನ್ಗಳಿರುವ ಕಾರಣಕ್ಕೆ, ಅಂದ್ರೆ ತಮಿಳುನಾಡು ಮತ್ತು ದೆಹಲಿ ಬೇರೆ ಬೇರೆ ರೀತಿಯಾದಂತಹ ಸಂಪರ್ಕಗಳಿರುವ ಕಾರಣಕ್ಕಾಗಿ ಆ ಒಂದು ಮಾಹಿತಿಗಳನ್ನ ಆಧರಿಸಿ ಅದಕ್ಕೆ ಸಂಬಂಧಪಟ್ಟಂತಹ ಬೇರೆಯದ್ದೇ ಆದಂತಹ ಮನವಿಗಳನ್ನ ಈಗಾಗಲೇ SIT ಅಭಿಯೋಜಕರ, ಸರ್ಕಾರಿ ಅಭಿಯೋಜಕರ ಮೂಲಕ ಕೋರ್ಟ್ಗೆ ಸಲ್ಲಿಕೆ ಮಾಡುವಂತಹ ನಿರ್ಧಾರಕ್ಕೆ ಬಂದಿರುವಂತದ್ದು. ಹಾಗಾಗಿ ಒಂದು 7 ರಿಂದ 10 ದಿನಗಳ ಕಾಲ ಮತ್ತೆ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆಗಳಿರುವಂತದ್ದು. ಒಂದು ವೇಳೆ ಕೇಳಿದ್ರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇರೆ ಮುಂದಿನ ದಿನಗಳಲ್ಲಿ ಅವರನ್ನ ಹೆಚ್ಚು ವಿಚಾರಣೆ ಅಂದ್ರೆ ದೆಹಲಿ ಮತ್ತು ತಮಿಳುನಾಡು ಭಾಗಗಳಲ್ಲಿ ಮಹಜರು ಪ್ರಕ್ರಿಯೆಗಳಾಗಬೇಕು. ಆ ಎಲ್ಲ ಪ್ರಕ್ರಿಯೆಗಳ ಕಾರಣಕ್ಕಾಗಿ ಇದವರನ್ನ ಹೆಚ್ಚಿನ ವಿಚಾರಣೆಗೆ ಕೇಳುವ ಸಾಧ್ಯತೆಗಳಿವೆ. ಹಾಗಾಗಿ ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟಂತದ್ದು. ನ್ಯಾಯಾಧೀಶರು ಇದನ್ನ ನೋಡಿ ಅವರ ತನಿಖೆಯ ಪ್ರಗತಿ ಮತ್ತು ಮುಂದೆ ಏನೆಲ್ಲ ಆಗಬೇಕು ಅನ್ನುವಂತ ಮಾಹಿತಿಗಳನ್ನು ಕೂಡ ಅವರು ನ್ಯಾಯಾಲಯಕ್ಕೆ ಮಾಡಬೇಕಾಗುತ್ತೆ. ಅಂದ್ರೆ ಸಾಕ್ಷ್ಯ ಸಂಗ್ರಹ ಇರಲಿ ಅಥವಾ ಯಾವ ಜಾಗಗಳಲ್ಲಿ ಮಹಜರು ಪ್ರಕ್ರಿಯೆಗಳು ಬಾಕಿ ಇದೆ ಮತ್ತು ವಿಚಾರಣೆಯ ಹಂತಗಳಲ್ಲಿ ಯಾವೆಲ್ಲ ವಿಚಾರಣೆಗಳ ಹಂತಗಳು ಬಾಕಿ ಇದೆ ಮತ್ತು ಏನೆಲ್ಲ ಮುಂದಿನ SITಯ ನಿರ್ಧಾರಗಳಲ್ಲಿ ಏನಿದೆ ಮತ್ತು ಅವುಗಳ ಚಾರ್ಟ್ಗಳೇನಿದೆ ಅದನ್ನೆಲ್ಲವನ್ನು ಕೂಡ ನ್ಯಾಯಾಲಯಕ್ಕೆ ಅವರು ಸಲ್ಲಿಕೆ ಮಾಡ್ತಾರೆ. ಅವುಗಳನ್ನ ನೋಡಿದ ಬಳಿಕ ನ್ಯಾಯಾಧೀಶರು ಅವರ ವಿವೇಚನೆಗೆ ಬಿಟ್ಟಂತೆ ಇವರು ಒಂದು 10 ದಿನ ಕೇಳಿದ್ರೆ ಕೆಲವೊಂದು ಸಂದರ್ಭಗಳಲ್ಲಿ 7 ದಿನಕ್ಕೆ ಕೊಡಬಹುದು, 5 ದಿನ ಕೇಳಿದ್ರೆ 3 ದಿನಕ್ಕೆ ಕೊಡಬಹುದು. ಹೀಗೆ ಅವಕಾಶಗಳು ನ್ಯಾಯಾಧೀಶರಿಗೆ ಬಿಟ್ಟಂತದ್ದು. ಇನ್ನು ಇದೇ ಮೊದಲ ಬಾರಿಗೆ ಅಂದ್ರೆ ಒಬ್ಬ ಯಾವುದೇ ಆರೋಪಿ ಇರಲಿ ಅಥವಾ ಯಾರೇ ಇರಲಿ ಅವರಿಗೆ ವಕೀಲರು ಅವರು ಖಾಸಗಿಯಾಗಿ ಅವರು ವಕೀಲರನ್ನ ನೇಮಕ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗದಿದ್ದಾಗ ಕಾನೂನು ಸೇವಾ ಪ್ರಾಧಿಕಾರದ ಮೂಲಕ ಅವರಿಗೆ ವಕೀಲರನ್ನ ಕೊಡಬೇಕಾಗುತ್ತೆ. ಹೀಗಾಗಿ ಚಿನ್ನಯ್ಯನಿಗೂ ಕೂಡ ಕಾನೂನು ಸೇವಾ ಪ್ರಾಧಿಕಾರ ಅಂದ್ರೆ ಆತನಿಗೆ ಆರಂಭದಲ್ಲಿ ಧನಂಜಯ ಅವರ ಜೂನಿಯರ್ ವಕೀಲರು ಅವರ ಜೊತೆಗೆ ಬರ್ತಾ ಇದ್ರು. ಆದ್ರೆ ಯಾವಾಗ ಆತ ತಪ್ಪನ್ನ ಒಪ್ಪಿಕೊಂಡನೋ ಆ ಬಳಿಕ ಯಾವ ವಕೀಲರು ಕೂಡ ಆತನ ಜೊತೆಗೆ ಇಲ್ಲ. ಸ್ವತಃ ಆತನೇ ಹೇಳಿದಾನೆ, ಅವರ ಯಾವುದೇ ಕಾನೂನು ಸೇವೆಗಳು ಮತ್ತು ಕಾನೂನು ನೆರವುಗಳು ನನಗೆ ಅವಕಾಶ ಅಗತ್ಯ ಇಲ್ಲ ಅನ್ನುವಂಥದ್ದು. ಈ ಕಾರಣಕ್ಕಾಗಿ ಆತನಿಗೆ ಖಾಸಗಿಯಾಗಿ ನೇಮಿಸಿಕೊಳ್ಳಕ್ಕೆ ಅವಕಾಶ ಇದೆ, ಆದ್ರೆ ಅಷ್ಟು ಆತನಿಗೆ ಸಾಧ್ಯ ಆಗೋದಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಈಗಾಗಲೇ ಕಿಶೋರ್ ಡಿಸಿಲ್ವಾ ಅವರು ಮಂಗಳೂರಿನ ಕಾನೂನು ಸೇವಾ ಪ್ರಾಧಿಕಾರದ ಡಿಫೆನ್ಸ್ ಕಮಿಟಿ ಏನಿದೆ ಅದರ ಅಡ್ವೊಕೇಟ್ ಆಗಿರುವಂತದ್ದು. ಅವರ 3 ಜನರ ತಂಡ ಬಂದಿದೆ. ಅದರಲ್ಲಿ ಇಬ್ಬರು ಈಗ ಅವರ ಪರ ವಕಾಲತ್ತನ್ನು ವಹಿಸಿಕೊಂಡು ಆ ಒಂದು ಕೋರ್ಟ್ ಹಾಲ್ ನಲ್ಲಿ ವಿಚಾರಣೆಗೆ ಹಾಜರಾಗಿದ್ದಾರೆ ಮತ್ತು ಆತನ ಪರವಾಗಿ ವಾದವನ್ನ ಮಂಡಿಸ್ತಾ ಇದ್ದಾರೆ. ಆತನಿಗೆ ಆರಂಭದಲ್ಲಿ ಆತನಿಗೆ ತನ್ನ ಹಕ್ಕುಗಳ ಬಗ್ಗೆ ಅಂದ್ರೆ ಕಾನೂನಿನ ಹಕ್ಕುಗಳ ಬಗ್ಗೆ ಆತನ ಗಮನಕ್ಕೆ ತರಲಾಗಿದೆ. ಅದರ ಜೊತೆಗೆ ಕಸ್ಟಡಿಯಲ್ಲಿದ್ದ ಸಮಯದಲ್ಲಿ ಆತನಿಗೆ ಯಾವುದಾದ್ರೂ SIT ಅಧಿಕಾರಿಗಳಿಂದ ಅಥವಾ SIT ಸಿಬ್ಬಂದಿಯಿಂದ ಯಾವುದಾದ್ರೂ ರೀತಿಯಾದಂತಹ ಕಿರುಕುಳಗಳ
ಗಾಯಗಳಾಗಿದೆಯಾ ಅಥವಾ ಬೇರೆ ಏನಾದರೂ ಆಗಿದೆಯಾ ಅನ್ನುವಂಥ ಮಾಹಿತಿಗಳನ್ನು ಅವರು ಆರಂಭದಲ್ಲಿ ಪಡ್ಕೊಳ್ತಾರೆ. ಅವೆಲ್ಲ ಒಂದು ವೇಳೆ ಅದಕ್ಕೆ ಯಾವುದಾದ್ರೂ ಆತನ ಆಕ್ಷೇಪಗಳಿದ್ದರೆ ಆ ಆಕ್ಷೇಪಗಳನ್ನ ಯಥಾವತ್ತಾಗಿ ನ್ಯಾಯಾಧೀಶರ ಮುಂದೆ ಸಲ್ಲಿಸುವಂತದ್ದನ್ನ ಕಾನೂನು ಸೇವಾ ಪ್ರಾಧಿಕಾರ ಮಾಡುತ್ತೆ. ಅದರ ಜೊತೆಗೆ ಅದರ ವಕೀಲರು ಈತ ಏನು ಹೇಳಬೇಕು ಅಂತ ನ್ಯಾಯಾಲಯಕ್ಕೆ ಈತನಿಗೆ ಏನು ಹೇಳಬೇಕು ಅನ್ನುವಂಥದ್ದು ಇದೆಯೋ ಆತ ಬಹಿರಂಗವಾಗಿ ಆತನೇ ಹೇಳುತ್ತಾನೆ. ಆದ್ರೆ ಅದರ ಜೊತೆಗೆ ಲೀಗಲ್ ಟರ್ಮ್ಸ್ ಗಳಲ್ಲಿ ಆತನಿಗೆ ಏನಾದರೂ ಹೇಳಬೇಕಾದ್ರೆ ಅಂಥವುಗಳನ್ನ ಆತನ ಪರವಾಗಿ ನ್ಯಾಯಾಲಯದ ಮುಂದಿಡುವಂತ ಕೆಲಸಗಳನ್ನ ಕಾನೂನು ಸೇವಾ ಪ್ರಾಧಿಕಾರದ ವಕೀಲರು ಮಾಡ್ತಾರೆ. ಒಟ್ಟಾರೆಯಾಗಿ ಈಗ ಸುಮಾರು ಒಂದು 1/4 ಗಂಟೆ 1 ಗಂಟೆ ನಿಯರ್ಲಿ ಆಗ್ತಾ ಬಂತು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ನಿರ್ಧಾರವನ್ನ ಅಂದ್ರೆ ಜುಡಿಷಿಯಲ್ ಕಸ್ಟಡಿಗೆ ತೆಗೆದುಕೊಳ್ಳುವಂತದ್ದು, ಕಾನೂನು ನ್ಯಾಯಾಂಗ ಬಂಧನಕ್ಕೆ ಕೊಡುವಂತದ್ದು ಸಾಧ್ಯತೆಗಳು ಬಹಳ ಕಡಿಮೆ ಇದೆ. ಯಾಕಂದ್ರೆ ಇನ್ನೂ ಕೂಡ ಇದೊಂದು ಹೈ ಪ್ರೊಫೈಲ್ ಪ್ರಕರಣ ಆಗಿರುವಂತ ಕಾರಣದಿಂದಾಗಿ ಮತ್ತು ಇದರಲ್ಲಿ ವಿಚಾರಣೆ ಅನ್ನೋದಕ್ಕಿಂತಲೂ ಘಟನಾ ಸ್ಥಳಗಳಿಗೆ ತೆರಳಿ ಮಹಜರು ಮಾಡುವಂತದ್ದು ಕೇವಲ ಕರ್ನಾಟಕವನ್ನ ಹೊರತುಪಡಿಸಿ ತಮಿಳುನಾಡು, ದೆಹಲಿ ಮತ್ತು ಕೇರಳದ ಹೆಸರು ಕೂಡ ಕೇಳಿ ಬರ್ತಾ ಇರುವಂತ ಕಾರಣದಿಂದಾಗಿ ಈ ಒಂದು ಪ್ರಕರಣ ಬೇರೆ ಬೇರೆ ರಾಜ್ಯಗಳಿಗೆ ತಲುಕು ಹಾಕೊಂಡಿದೆ. ಹಾಗಾಗಿ ಇದನ್ನು ಕೇವಲ 12-15 ದಿನಕ್ಕೆ ಅದರ ನ್ಯಾಯಾಂಗ ಅಂದ್ರೆ ಕಸ್ಟಡಿ ಅವಧಿಯನ್ನ ಮುಕ್ತಾಯ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಅದು ಸಮಸ್ಯೆ ಆಗಬಹುದು ಅನ್ನೋ ಕಾರಣಕ್ಕಾಗಿ ಇವರು ಕೂಡ ತನಿಖಾಧಿಕಾರಿ ಕೂಡ ಹೆಚ್ಚಿನ ಕಸ್ಟಡಿಯನ್ನ ಈ ಒಂದು ಬೇಸ್ ನ ಮೇಲೆ ಕೇಳ್ತಾ ಇದ್ದಾರೆ. ಪ್ರಾಥಮಿಕವಾಗಿ 15 ದಿನಗಳನ್ನ ಹೊರತುಪಡಿಸಿ ಆತನ ಮೇಲೆ ಹಾಕಿರುವಂತಹ ಸೆಕ್ಷನ್ ಗಳ ಅಡಿಯಲ್ಲಿ ಹೆಚ್ಚುವರಿ ಕೇಳಲಿಕ್ಕೆ ಅವಕಾಶಗಳು ಇಲ್ಲ. ಆದರೆ ನ್ಯಾಯಾಧೀಶರ ವಿವೇಚನೆ ಮತ್ತು ಒಬ್ಬ ತನಿಖಾಧಿಕಾರಿ ಸಲ್ಲಿಸುವಂತ ರಿಮೈಂಡ್ ಅರ್ಜಿಗಳು ಮತ್ತು ಬೇರೆ ಬೇರೆ ಮಾಹಿತಿಗಳ ಆಧಾರದಲ್ಲಿ ಈ ರೀತಿಯಾಗಿ ಕೊಡ್ಲಿಕ್ಕೆ ಅವಕಾಶಗಳು ಇರುವಂತದ್ದು. ಹಾಗಾಗಿ ನ್ಯಾಯಾಧೀಶರು ಈ ವಿಚಾರದಲ್ಲಿ ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಥ್ಯಾಂಕ್ ಯು ಭರತ್ ರಾಜ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.